ಫೋಟೋಸ್ ಎಲ್ಲ ಜೋಪಾನ ಮತ್ತೆ ತೆಗ್ಸಕ್ಕಾಗಲ್ಲ ಇದನ್ನೆಲ್ಲ. ಇದೇ ಸತ್ಯ. ಈಗ್ಲಾದ್ರೂ ನಂಬ್ತೀಯಾ? ಅವಳು ನನಗಿದೆಲ್ಲ ಹೇಳ್ದೆ ಇದ್ರೆ ನನಗೆ ಹೇಗ್ ಗೊತ್ತಾಗ್ತಾ ಇತ್ತು? ಆ ಚಂದ್ರಶೇಖರ್ ಸತ್ರೇನೆ ನನ್ಗೆ ಉಳ್ಗಾಲ, ಇಲ್ಲಾಂದ್ರೆ ಮದ್ವೆ ಆಗಲ್ಲ, ಆಸ್ತಿ ಸಿಗಲ್ಲ, ಬೀದಿಗೆ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾ ಇದ್ಲು. ನೋಡು, ನಾನು ಶ್ವೇತಾ ಮುಂಚೆಯಿಂದಾನು ಫ್ರೆಂಡ್ಸು. ಅವಳ್ದು ಏನೇನ್ ಕರ್ಮಕಾಂಡ ಇದೆಯೋ ಅದೆಲ್ಲದಕ್ಕೂ ನಾನೇ ಎಡ್ಗೈ ಬಲ್ಗೈ. ಅವಳು ಹೇಳಿದ್ಲು ಅಂತ ನಾನು ಈ ಕೊಲೆ ಮಾಡೋದಕ್ಕೆ ಒಪ್ಕೊಂಡೆ. ಅದ್ ಬಿಟ್ರೆ ನನಗೂ ಚಂದ್ರಶೇಖರ್ಗೂ ಯಾವುದೇ ದುಶ್ಮನಿನೂ ಇಲ್ಲ. ದಯವಿಟ್ಟು ನಿನಗೆ ಕೈ ಮುಗಿತೀನಿ, ನನಗ್ ಬೆಂಕಿ ಇಡಬೇಡ. ನೋಡು, ನನಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀನ್ ಏನೇ ಮಾಡ್ಬೇಕು ಅಂತಿದ್ರು ಹೋಗ್ ಶ್ವೇತಂಗ್ ಮಾಡು. ಯಾಕಂದ್ರೆ ಇದಕ್ ಪ್ಲಾನ್ ಎಲ್ಲ ಕೊಟ್ಟಿದ್ದು ಅವಳೆ. ಈ ಕೊಲೆ ಪ್ಲಾನ್ ಎಲ್ಲಾನು ಅವಳದೆ. ಅಂದ್ರೆ ನಾನು ಯಾವ ವಿಷಯ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ನೋ ಅದು ಮೇಡಮ್ ಯಾವಾಗ್ಲೂ ಗೊತ್ತಾಗಿದೆ. ಗೊತ್ತಿದ್ದು ಅಪ್ಪನ್ ಕೊಲ್ಲಕ್ ನೋಡಿದ್ರ. ಬಾ, ಹೊರಟೋಗಿದ್ದಾಳೆ. ಎಲ್ ಮತ್ತೆ ಬೆನ್ ಹತ್ತಾಳೋ ಅಂತ ಟೆನ್ಷನ್ ಆಗೋಗಿತ್ತು. ಬೆಂಕಿ ಹಚ್ಚಿ ಸಾಯ್ಸೇ ಬಿಡ್ತಾ ಇದ್ಲು. ಪುಣ್ಯ ಉಳ್ಕೊಂಡೆ. ಆದ್ರೆ ಶ್ವೇತಾ ಎಂತ ಕಲ್ಮನ್ಸ್ ಮೇಡಮ್ ನಿಮ್ದು. ನೀವಿಂತ ಕಟ್ಕಿ ಅಂತ ಗೊತ್ತಿರ್ಲಿಲ್ಲ. ನಿನ್ನ ಹತ್ರ ಈ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಿ ನಾನು ಏನ್ ಸಾಧಿಸ್ಬೇಕಾಗಿದೆ? ಇದೆಲ್ಲ ಅವಳದೇ ಪ್ಲಾನು. ಅವಳೇ ಹೇಳಿದ್ದೆಲ್ಲ ಮಾಡೋದಿಕ್ಕೆ. ಅವ್ರು ನಿಮ್ ನಿಜವಾದಪ್ಪ ಅಲ್ದಿದ್ರೆ ಏನಂತೆ? ನಿಮ್ದು ಅವ್ರದ್ದು ರಕ್ತ ಬೇರೆ ಬೇರೆ ಆದ್ರೆ ಏನಂತೆ? ಇಷ್ಟು ವರ್ಷ ಸಾಕಿಲ್ವಾ? ಪ್ರೀತಿಸಿಲ್ವಾ? ಮತ್ ಯಾಕೆ ಹೀಗ್ ಮಾಡಿದ್ರಿ? ಚಂದ್ರಶೇಖರ್ ಅವ್ರ ಅಪ್ಪ ಅಲ್ವಂತೆ. ಅವ್ರ ನಿಜವಾದಪ್ಪ ಬೇರೆ ಕಡೆ ಎಲ್ಲೋ ಇದಾರಂತೆ. ಆದ್ರೆ ಅವ್ರು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ಆ ಸತ್ಯ ಗೊತ್ತಾದ್ರೆ ಅವಳ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿಡ್ತಾಳಂತೆ. ಅದಕ್ಕೆ ಅವ್ರಪ್ಪ ಸಾಯಿಸೋ ಸುಪಾರಿ ಕೊಟ್ಟಿದ್ ನಂಗೆ. ಓ, ಇದಕ್ಕ ಅಪ್ಪನ್ಗೇನಾದ್ರೂ ನಾನೇ ಅವ್ರ ಮಗಳು ಅಂತ ಗೊತ್ತಾದ್ರೆ ನಿಮ್ ಜಾಕು ಕುತ್ ಬರುತ್ತೆ ಅಂತ ಹೀಗ್ ಮಾಡಿದ್ರ? ಆಸ್ತಿಗೋಸ್ಕರ, ಈ ಸುಖಕ್ಕೋಸ್ಕರ ಅಪ್ಪನ್ನೇ ಕೊಂದ್ಬಿಡ್ತೀರ ನೀವು? ನಿಮ್ದು ಅಂತ ಮನ್ಸ? ಪಾಪು ಪಾಪು ಅಂತ ಅಷ್ಟು ಜೀವ ಬಿಡೋ ಅಪ್ಪನ್ಗಿಂತ ದುಡ್ಡೇ ಜಾಸ್ತಿ ಆಗ್ಬಿಡ್ತಾ? ಯಾಕೆ ಮೇಡಮ್ ಹೀಗ್ ಮಾಡಿದ್ರಿ? ನನಗೆ ಆಸ್ತಿಲಿ ಒಂದು ಬಿಡುಗಾಸು ಬೇಡ. ಅಪ್ಪ ಎಲ್ಲ ನಿಮ್ಗೆ ಕೊಡ್ಲಿ. ಅವ್ರನ್ನ ಬಿಟ್ಬಿಡಿ. ನನಗ್ ನನ್ನ ಅಪ್ಪ ಬೇಕು.
ಇದು ಡಾಕ್ಟರ್ ತುಳಸಿ ಅವ್ರ ಮನೆ ಅಲ್ವಾ? ಹೌದು. ಅವ್ರ ಅಬ್ರಾಡ್ ಇಂದ ಬಂದ್ರ? ಟ್ರೀಟ್ಮೆಂಟ್ ಮುಗೀತಾ? ನಡೀತಾ ಇದೆಯಂತೆ. ಯಾಕೆ ಹೇಳಿ, ಯಾರು ನೀವು? ನಾನು ಚಂದ್ರಶೇಖರ್ ಕಡೆ ಅವಳು. ಡಾಕ್ಟರ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಇದೆಯಾ ತಿಳ್ಕೊಬಾ ಅಂತ ಕಳ್ಸಿದ್ರು. ಚಂದ್ರಶೇಖರ? ಅದ್ಯಾರು? ಅದೇ ಅವತ್ತು ಬಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋದ್ರಲ್ಲ, ಅವತ್ತೇನು ಮನೆ ರಿಪೇರಿ ಆಗ್ತಿತ್ತಂತೆ. ಆದ್ರೆ ಹಿಂದಿನ ರಾತ್ರಿನೇ ತುಳಸಿ ಅವರು ಅಬ್ರಾಡ್ಗೆ ಹೊರಟ್ರು ಅಂತ ಹೇಳಿದ್ರು. ಓ, ಅವರಾ? ಉದ್ದಕ್ಕೆ ಸ್ವಲ್ಪ ಕಪ್ಪಗಿದ್ದಾರೆ. ಅವ್ರೆ ಒಂದ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ಬೇಕಲ್ವಾ? ಅವತ್ತಿಬ್ರು ಸೆಕ್ಯೂರಿಟಿ ಇದ್ವಿ, ಅವ್ರು ನನಗೂ ಹೇಳಿ ಕಾರ್ಡ್ ಇಲ್ಲೇ ಇಟ್ಟಿದ್ದಾರೆ, ಕೊಡ್ತೀನಿ. ನೋಡಿ. ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಏನಾದ್ರೂ ಗೊತ್ತಾ? ಇಲ್ಲ ಮೇಡಮ್, ಏನು ಹೇಳಿಲ್ಲ. ಪಾಪ, ತುಂಬಾ ಸೀರಿಯಸ್ ಆಗಿದ್ರು ಅನ್ಸುತ್ತೆ. ಆದಷ್ಟು ಬೇಗ ಹುಷಾರಾಗ್ಲಿ ಅವರು. ಅವ್ರು ವಾಪಸ್ ಬಂದ ತಕ್ಷಣ ತಿಳಿಸಿ ಆಯ್ತಾ? ಹ್ಞೂ ಮೇಡಮ್, ಸರ್ ಕೂಡ ಹೇಳಿದ್ರು ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು, ಏನಾದ್ರೂ ವಿಷಯ ಗೊತ್ತಾದ್ರೆ ತಿಳಿಸು ಅಂತ. ಅದಕ್ಕೆ ಕಾರ್ಡ್ನ ಜೋಪಾನವಾಗಿ ಎತ್ತಿಟ್ಟಿದ್ವಿ. ಥ್ಯಾಂಕ್ ಯು. ಅವ್ರಿಗೆ ಸಂಬಂಧಪಟ್ಟವರು ಬೇರೆ ಯಾರು ಇಲ್ವಾ? ಅವ್ರಿಗೊಬ್ರು ಮಗಳಿರ್ಬೇಕು. ವಾಟ್ಸ್ ಹರ್ ನೇಮ್? ಕೃಷಿ. ಅವರು? ಕೃಷಿ ಮೇಡಮ್, ಅವರು ಫಾರಿನ್ಗೆ ಹೋಗಿದ್ದಾರೆ ಅವ್ರ ಅಮ್ಮನ ಜೊತೆ. ಅಯ್ಯೋ ಹೌದಾ? ಅವರು ಇಲ್ವಾ? ಇವಾಗ ಏನ್ ಮಾಡೋದು? ತುಳಸಿ ಅವ್ರ ಆರೋಗ್ಯದ ಬಗ್ಗೆ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳಕ್ಕೆ ಏನ್ ಮಾಡೋದು? ಅವ್ರ ಬಗ್ಗೆ ಗೊತ್ತಿರೋರು ಯಾರು ಇಲ್ವಾ? ಮೇಡಮ್ಗೆ ತಮ್ಮ ಒಬ್ರು ಇದ್ದಾರೆ, ಡಾಕ್ಟರ್ ಸಂಜಯ್ ಅಂತ. ಅವರು ಇಷ್ಟು ದಿನ ಫಾರಿನಲ್ಲೇ ಮೇಡಮ್ ಜೊತೆ ಇದ್ರು, ಮೊನ್ನೆ ತಾನೇ ಬಂದ್ರು. ಅವ್ರ ಹತ್ರ ಮಾತಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು. ರಿಯಲಿ? ಪ್ಲೀಸ್ ಅವ್ರ ನಂಬರ್ ಕೊಡ್ತೀರಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ತುಳಸಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಂಡ್ರೆ ನನ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್, ವಿಸಿಟಿಂಗ್ ಕಾರ್ಡು. ರೀ, ನಿಮ್ಮ ಹೆಸರಲ್ಲಿ ಒಂದು ಮೃತ್ಯುಂಜಯ ಹೋಮ ಮಾಡ್ಸಣ್ವಾ? ನಂಗೆ ಯಾಕೋ ತುಂಬ ಭಯ ಆಗ್ತದೆ. ನಿನ್ನೆ ಅಂತೂ ಒಂದು ಘಳಿಗೆನೂ ನಾನು ನಿದ್ದೆ ಮಾಡಿಲ್ಲ. 23 ವರ್ಷದ ಹಿಂದೆ ಹೀಗೆ ಆಗಿತ್ತಲ್ವಾ? ಆ ಘಟನೆ ಎಲ್ಲ ನೆನಪಿಗೆ ಬಂದ್ಬಿಡ್ತು ರೀ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಆರ್ತಿ? 23 ವರ್ಷ ಸುಮ್ಮನೆ ಇದ್ದವರು ಈಗ ಸಡನ್ ಆಗಿ ಎದ್ದು ನನ್ನ ಕೊಲ್ಲಕ್ ಪ್ರಯತ್ನ ಮಾಡ್ತಾರಾ? ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ಈಗ ಅವರೇ ಬಂದ್ರೋ ಅಥವಾ ಹೊಸ ಶತ್ರುಗಳೇ ಹುಟ್ಕೊಂಡಿದಾರೋ ಏನೂ ಗೊತ್ತಿಲ್ಲ. ಆದ್ರೆ ನನ್ಗಂತೂ ಇನ್ಮೇಲೆ ನಿಮ್ಮನ್ನ ಮನೆಯಿಂದ ಹೊರಗೆ ಕಳ್ಸಕ್ಕೆ ಭಯ ಆಗತ್ತೆ. ಹಾಗಂತ ಮನೇಲೆ ಕೂತಿದ್ರೆ ಕೆಲಸ ಆಗತ್ತಾ? ಹೋಗ್ಲೇಬೇಕಲ್ವಾ? ಸರಿ, ಹಾಗಾದ್ರೆ ಯಾರಾದ್ರೂ ಒಬ್ರು ಬಾಡಿ ಗಾರ್ಡ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಆಗ್ಲಾದ್ರೂ ಸ್ವಲ್ಪ ಧೈರ್ಯ ಬರತ್ ನನ್ಗೆ. ಸಾವು ಬರೋದಾದ್ರೆ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು, ಮನೇಲೇ ಇದ್ರೂ ಬರ್ಬೋದು, ಯಾರಿಗ್ ಗೊತ್ತು? ಹ್ಞೂ ಅಪ್ಪ, ನಿಮ್ ಸಾವು ಬಯಸೋರು ಈ ಮನೆ ಒಳಗೆ ಇದ್ದಾರೆ. ನೀವು ಅವ್ರ ಜೊತೆನೆ ಬದುಕ್ತಿದ್ದೀರಿ. ಹಾಗೆ ನೋಡಿದ್ರೆ ನೀವು ಮನೆ ಹೊರಗೇನೆ ಇರೋದೇ ಸೇಫ್. ನಿಮ್ಗೆ ಅಪಾಯ ಇರೋದೇ ಈ ಮನೆಯಲ್ಲಿ, ಮನೆ ಒಳಗೆ. ನಕ್ಷತ್ರ, ಇವಾಗ ಬರ್ತಿದ್ಯಾ? ನಿಂಗೆ ಇವ್ರು ಕಾಲ್ ಮಾಡಿ ಎಷ್ಟು ಹೊತ್ತಾಯ್ತು? ಎಲ್ಲಿದ್ದ ಇಷ್ಟೋ ತನಕ? ಎಲ್ಲಿಗೆ ಹೋಗಿದ್ದೆ ಪುಟ್ಟ? ಬೇಗ ಬಾ ಅಂತ ಹೇಳಿದ್ನಲ್ಲ. ಆಗ್ಲೇ ಫೋನ್ ಮಾಡಿದ್ರೆ ಉತ್ತರ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಪಾಪುಗೆ ಹೇಳಿದ್ದೀನಿ ಇನ್ ಸ್ವಲ್ಪ ದಿನ ಎಲ್ಲೂ ಒಬ್ಬೊಬ್ಬರೇ ಓಡಾಡಬೇಡಿ, ಹುಷಾರಾಗಿರಿ ಅಂತ. ಆದ್ರೆ ಅವಳು ಮಾತು ಕೇಳದೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬಂದ್ಲು. ನೀವು ಹುಷಾರಾಗಿರ್ಬೇಕಪ್ಪ. ಅವ್ರು ನಿಮ್ಮ ತಲೆ ಮೇಲೆ ತೂಗ್ತಿರೋ ಕತ್ತಿ. ಇಲ್ಲಿ ನೋಡಿದ್ರೆ ನೀವೇ ಅವ್ರಿಗೆ ಹುಷಾರಾಗಿರಿ ಅಂತಿದ್ದೀರಿ.
ಹೌದು, ಆಗ್ಲೇ ಫೋನ್ ಮಾಡಿದಾಗ ಏನೋ ಉತ್ತರ ಹುಡ್ಕೊಂಡು ಹೋಗಿದ್ದೀನಿ ಅಂದ್ಯಲ್ಲ, ಏನು ಉತ್ತರ ಸಿಕ್ತಾ? ಏನೋ ಹುಡ್ಕೊಂಡೋದೆ, ಇನ್ನೇನೋ ಸಿಕ್ತು. ಅದನ್ನ ನರಗಿಸ್ಕೊಳಕ್ ಆಗ್ತಿಲ್ಲ. ಏನ್ ಹಾಗಂದ್ರೆ? ಯಾವ್ದನ್ ನಂಬೇಕು, ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕ್ಬಿಟ್ಟ? ಏನಾಯ್ತು? ಇನ್ ಯಾವಾಗ್ಲೂ ಹೀಗೆ ನಕ್ಷತ್ರ, ಅಲ್ಲೇನೋ ಆಗಿರತ್ತೆ, ಆದ್ರೆ ಅದನ್ನ ನಮ್ಗೆ ಯಾರಿಗೂ ಹೇಳ್ದೆ ಮನ್ಸಲ್ಲಿ ಇಟ್ಕೊಂಡು ನೊಬ್ಳೆ ಕೊರಗ್ತಾ ಇರ್ತೀಯ. ನನ್ಗೆ ಇರ್ಲಿ ಅಂತ. ಓಹೋ, ಅದ್ಯಾಕೆ ಹಾಗೆ? ಈಗ ನನ್ನ ನೋವು ನಿನ್ನ ನೋವು ಅಂತ ಬೇರೆ ಬೇರೆ ಆಗೋಯ್ತಾ? ಅದೇನು ಅಂತ ಹೇಳು ಪುಟ. ಕೆಲವೊಂದು ವಿಷಯ ನೀವು ಕೇಳಬಾರ್ದು, ನಾನು ಹೇಳ್ಕೋಬಾರ್ದು. ಅದು ಗೊತ್ತಾಗದೆ ಇದ್ರೇನೆ ವಾಸಿ. ಗೊತ್ತಾದ್ರೆ ಜೀವ ತಡ್ಕೊಳ್ಳಲ್ಲ. ನಕ್ಷತ್ರ, ನಕ್ಷತ್ರ, ಅಲ್ಲ ರೀ, ಅವಳು ಹೀಗೆ ಒಟ್ಟೊಟ್ಟದ್ ಮಾತಾಡ್ಬಿಟ್ಟು ಹೋದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಅವಳ ಮನಸ್ಸು ಸರಿಗಿಲ್ಲ ಈಗ. ನೀನೀಗೇನ್ ಕೆದಕಿದ್ರೂ ಪ್ರಯೋಜನ ಇಲ್ಲ. ಸ್ವಲ್ಪ ತಿಳಿಯಾಗ್ಲಿ, ಆಮೇಲೆ ನಾನೇ ಹೋಗಿ ಮಾತಾಡ್ತೀನಿ.